ತುಂಬ ವರ್ಷಗಳ ಮುಂಚೆ ಕಿಂಕಿಣಿ ಅನ್ನೋ ಹೆಸರಲ್ಲಿ ತುಂಬ ಸುಂದರವಾದ ಒಂದು ನದಿ ಇತ್ತು. ಆ ನದಿಯ ಸುತ್ತ ಹಚ್ಚ ಹಸಿರಾದ ಮರಗಳು ಬೆಳೆದು ನಿಂತಿತ್ತು. ಅದರ ಜೊತೆಗೆ ಸೇರಿ ತುಂಬ ದೊಡ್ಡದಾದ ಸಾಕಷ್ಟು ಹಣ್ಣುಗಳನ್ನು ಬಿಡುವಂಥ ಒಂದು ಅತ್ತಿ ಮರ ಇತ್ತು. ಗೆಳೆಯರಾದ ಬಾಲಕೋತಿ ಹಾಗೂ ಅಳಿಲು ಅಲ್ಲೇ ವಾಸವಾಗಿತ್ತು. ಏ, ಆ ಹಣ್ಣು ನಂದು. ಸರಿ ತಕೋ, ನೀನೇ ತಿನ್ನು. ಅಬ್ಬಬ್ಬಾ, ಈ ಹತ್ತಿ ಹಣ್ಣು ಎಷ್ಟು ರುಚಿಕರವಾಗಿದೆ. ನನಗೀಗೊಂದು ಸಿಕ್ತು. ತುಂಬಾ ಚೆನ್ನಾಗಿದೆ. ನಾನಿವತ್ತು ತುಂಬಾ ತಿನ್ಬಿಟ್ಟೆ. ಅದ್ ನಿಜಾನೇ ಕೋತಿ. ಹತ್ತಿ ಹಣ್ಣಿಗಿರೋ ರುಚಿಯಿಂದ ನಾನು ಇವತ್ತು ಸ್ವಲ್ಪ ಜಾಸ್ತಿನೇ ತಿನ್ಬಿಟ್ಟೆ. ನನಗೂ ಹತ್ತಿ ಹಣ್ಣು ಕೊಡ್ತೀರಾ? ತುಂಬ ಹಸುವಾಗ್ತಾ ಇದೆ. ಆ ಮೊಸಳೆ ಹಣ್ಣುಗಳು ತಿನ್ನತ್ತೇನು? ಹಸಿವಾದರೆ ನಾನು ಏನು ಬೇಕಾದರೂ ತಿಂತೀನಿ. ಅಗಳಪ್ಪ, ಈ ಹಣ್ಣು ಎಷ್ಟು ಚೆನ್ನಾಗಿದೆ, ಬಹಳ ರುಚಿಯಾಗಿದೆ. ಚೆನ್ನಾಗಿ ತಿನ್ನು, ಇನ್ನೂ ಕೊಡ್ತೀನಿ. ಆಹಾ, ಧನ್ಯವಾದಗಳು ಗೆಳೆಯ. ನನ್ನ ಹಸಿವು ನೀಗ್ತು. ನಾನೀಗ ಹೊರಡ್ಬೋದಾ? ಹಾ, ಸರಿ ಸರಿ. ಹೌದು, ನಿನ್ನ ಹೆಸರೇನು? ಎಲ್ಲರೂ ನನ್ನನ್ನು ಮೊಸಳೆ ಅಂತ ಕರೀತಾರೆ. ಹೌದು, ನಿನ್ನ ಹೆಸರೇನು? ಬಾಲಕೋತಿ. ಇವನ ಹೆಸರು ಕಣ್ಣಪ್ಪ, ಅಳಿಲು ಕಣ್ಣಪ್ಪ. ಹೌದಾ? ಸರಿ ಗೆಳೆಯರೇ, ನಾನು ಬರ್ತೀನಿ. ಮೊಸಳೆನಾ? ಹೆಸರು ಕೇಳಿದ್ರೇನೆ ಗೊತ್ತಾಗತ್ತೆ. ಇಂಥವ್ರನ್ನೆಲ್ಲ ನಾವು ಸ್ನೇಹಿತನ ಮಾಡ್ಕೋಬಾರ್ದು. ಹಾಗಂತ ಯಾರು ಹೇಳಿದ್ರು? ಪಾಪ ಮೊಸಳೆ. ಪಾಪನಾ? ಅವ್ರ ಜಾತಿನೇ ಎಲ್ಲರನ್ನೂ ಕೊಂದು ತಿನ್ನೋ ಅಂಥದ್ದು. ಅವಕಾಶ ಸಿಕ್ತು ಅಂದರೆ ಅವ್ನು ನಮ್ಮನ್ನು ಕೂಡ ತಿನ್ಬಿಡ್ತಾನೆ, ಗೊತ್ತಾ? ಹುಷಾರಾಗಿದ್ರೆ ತೊಂದರೆ ಆಗಲ್ಲ. ಗೆಳೆಯ, ಈ ಪಕ್ಕದಲ್ಲಿರೋ ಆಲದ ಮರದಲ್ಲಿ ತುಂಬಾ ರುಚಿಕರವಾಗಿರುವ ಹಣ್ಣುಗಳು ಬಿಟ್ಟಿವೆ. ಎಲ್ಲಿ? ಇಲ್ಲೇ, ಗುಡ್ಡದ ಪಕ್ಕದಲ್ಲೇ. ಬೇಗ ಬಾ, ನಾವಲ್ಲಿಗೆ ಹೋಗೋಣ. ಓಹೋ, ನಾನ್ ಬರಲ್ಲಪ್ಪ. ನೀನ್ ಬೇಕಾದ್ರೆ ಹೋಗ್ತಿನ್ನು. ನನ್ನ ಕೈಯಾರು ನಿನ್ನ ಕರ್ಕೊಂಡೋಗೋಣ ಅಂತ ಓಡೋಡಿ ಬಂದೆ. ಇಲ್ಲ, ನೀನ್ ಬೇಕಾದ್ರೆ ಹೋಗು. ನಾನು ನನ್ನ ಒಳ್ಳೆ ಗೆಳೆಯನಿಗೋಸ್ಕರ ಕಾಯ್ತಾ ಇದ್ದೀನಿ. ಓ, ಯಾರು? ಆ ಮೊಸಳೆ ಬಗ್ಗೆ ಹೇಳ್ತಿದ್ಯಾ? ಹೌದು, ಅದರಲ್ಲೇನಿದೆ? ಹೊಸದಾಗಿ ಗೆಳೆಯ ಸಿಕ್ಕಿದ ತಕ್ಷಣ ಈ ಹಳೆ ಗೆಳೆಯನ ಮರ್ತ್ಬಿಟ್ಟೆ ಅಲ್ವಾ ನೀನು? ಅದೇ ಅಲ್ವಾ ಜೀವನ. ಹೇ, ಆ ಥರ ಏನಿಲ್ಲ. ಸರಿ ಸರಿ, ನಾನು ಹೋಗ್ತೀನಪ್ಪ. ಕಿಂಕಿಣಿ ನದಿ ಹತ್ರ ಮೊಸಳೆ ಇರುವಂತ ಆ ಹತ್ತಿ ಮರದ ಸಮೀಪದಲ್ಲೇನೆ ಮೊಸಳೆ ಮುಂತಾದವು ವಾಸವಾಗಿದ್ದಿದ್ದು. ಈ ಹಣ್ಣಿನ ರುಚಿಯನ್ನು ಕಂಡಂತ ಆ ಮೊಸಳೆ ಪ್ರತಿದಿನವೂ ಹತ್ತಿ ಹಣ್ಣನ್ನು ತಿನ್ನೋದಕ್ಕಾಗಿ ನದಿಯೊಳಗೆ ಬಹಳಷ್ಟು ಪ್ರಯಾಣ ಮಾಡಿ ಅಲ್ಲಿಗೆ ಬರ್ತಿತ್ತು. ಇಷ್ಟೊತ್ತಾದ್ರೂ ಬಂದಿಲ್ವಲ್ಲ? ನಾನು ಆವಾಗ್ಲಿಂದ ಎಷ್ಟು ಕಾಯ್ತಾ ಇದ್ದೀನಿ ಇಲ್ಲಿ. ತುಂಬಾ ಹೊತ್ತು ಕಾಯ್ತಿದ್ಯಾ ಗೆಳೆಯ? ಇನ್ನೇನು, ನಿನಗೆ ಕೊಡಬೇಕಂತ ಎಷ್ಟು ಕಾಯಿಗಳನ್ನು ತಂದಿಟ್ಟಿದ್ದೀನಿ. ಎಷ್ಟೊತ್ತಿಂದ ಕಾಯ್ತಿದ್ದೀನಿ ಗೊತ್ತಾ? ನನ್ನನ್ನು ಕ್ಷಮಿಸ್ಬಿಡು ಗೆಳೆಯ, ನಾನು ಬಂದ್ಬಿಟ್ನಲ್ಲ ಈಗ. ಆಹಾ, ಈ ಹಣ್ಣಿಗೆ ಅದೆಷ್ಟು ರುಚಿ ಇದೆ. ಚೆನ್ನಾಗಿ ತಿನ್ನು, ಇನ್ನೂ ಕೊಡ್ತೀನಿ. ಎಂಥ ಅದೃಷ್ಟ ನಂದು. ಆಹಾ, ಇವತ್ತು ನನಗೆ ಇನ್ನೂ ಸ್ವಲ್ಪ ಹಣ್ಣುಗಳನ್ನು ತಿನ್ನೋದಕ್ಕೆ ಕೊಡ್ತೀಯಾ?
ಯಾಕಂಗ್ ಕೇಳ್ತಿದ್ಯಾ? ಮನೇಲಿ ಕೂತ್ಕೊಂಡು ಒಬ್ನೇ ತಿಂತೀಯಾ? ಇಲ್ಲ ಗೆಳೆಯ, ನನ್ನ ಹೆಂಡತಿ ನೀಲಿಗೋಸ್ಕರ ಕೇಳಿದೆ. ಓಹೋ, ಅಷ್ಟೇ ತಾನೇ? ಸ್ವಲ್ಪ ಏನು, ಬಹಳಷ್ಟು ಹತ್ತಿ ಹಣ್ಣು ಕೊಡ್ತೀನಿ. ಬಾ ಬಾ. ತುಂಬ ಧನ್ಯವಾದ ಗೆಳೆಯ. ಆ ಬಾಲಕೋತಿ ತನ್ನ ಗೆಳೆಯನಿಗಾಗಿ 2 ಹತ್ತಿ ಹಣ್ಣಿನ ಗೊಂಚಲನ್ನ ತಂದುಕೊಡ್ತು. ಆ ಹಣ್ಣನ್ನ ತಗೊಂಡು ಬಹಳ ಪ್ರೀತಿಯಿಂದ ಆ ಮೊಸಳೆ ತನ್ನ ಹೆಂಡತಿಗೆ ಕೊಡೋದಕ್ಕೆ ಹೊರಡ್ತು. ನೀಲಿ, ಇದನ್ನು ನೋಡಿದ್ಯಾ? ನಿನಗೋಸ್ಕರ ನಾನು ಏನು ತಗೊಂಡು ಬಂದಿದ್ದೀನಿ ನೋಡು. ಬಹಳ ರುಚಿಯಾದ ಹತ್ತಿ ಹಣ್ಣು, ತಿಂದು ನೋಡು. ಈ ಹಣ್ಣು ತುಂಬಾ ರುಚಿಯಾಗಿದೆ. ಹಾಂ, ಹೌದೌದು, ನನ್ನ ಗೆಳೆಯರೇ ಕೊಟ್ಟಿದ್ದಿದ್ದನ್ನ. ಬಾಲಕೋತಿ ಅವನು ಪ್ರತಿದಿನ ಈ ಹತ್ತಿ ಹಣ್ಣನ್ನೇ ತಿಂತಾ ಇರ್ತಾನೆ. ಹಾ, ಈ ಹಣ್ಣು ನಿಜವಾಗ್ಲೂ ಎಷ್ಟು ರುಚಿಯಾಗಿದೆ. ಯಾವಾಗ್ಲೂ ಈ ಹಣ್ಣುಗಳನ್ನು ತಿಂತಾ ಇರೋ ಆ ಕೋತಿ ಹೃದಯ ಇನ್ನೆಷ್ಟು ರುಚಿಯಾಗಿರ್ಬೋದು. ಒಳ್ಳೆ ಜೇನುತುಪ್ಪ ತರ ಸಿಹಿಯಾಗಿರುತ್ತೆ. ನೀಲಿ, ಅವನು ನನ್ನ ಗೆಳೆಯನಮ್ಮ. ಅದಕ್ಕೋಸ್ಕರನೇ ಈ ಹತ್ತಿ ಹಣ್ಣನ್ನು ನಿನಗೋಸ್ಕರ ಕೊಟ್ಟ. ಅದೆಲ್ಲ ಸರಿನೇ, ಆದ್ರೆ ನನಗೆ ಕೋತಿ ಹೃದಯನೇ ಬೇಕು. ಇಲ್ಲ, ಅದನ್ನು ಹೇಗೆ? ನಿಮಗೆ ಹೆಂಡತಿಯಾಗಿರೋ ನಾನ್ ಮುಖ್ಯನಾ ಅಥವಾ ಆ ಕೋತಿ ಮುಖ್ಯನಾ? ಧರ್ಮ ಸಂಕಟದಲ್ಲಿ ಸಿಕ್ಕಾಕೊಂಡ ಆ ಮೊಸಳೆ ಮತ್ತೆ ಹತ್ತಿ ಮರದಲ್ಲಿ ವಾಸವಾಗಿರೋ ತನ್ನ ಸ್ನೇಹಿತನನ್ನ ಮನೆ ಕರೆಯೋದಕ್ಕೆ ಹೊರಟ. ಗೆಳೆಯನ್ನ ಮನೆ ಕರೆಯೋದಕ್ಕೆ ಏನಾದರೂ ಒಂದು ತಂತ್ರವನ್ನು ಹುಡುಕ್ಲೇಬೇಕಲ್ಲ. ಗೆಳೆಯ, ನನ್ನ ಜೀವದ ಗೆಳೆಯ. ಯಾರಪ್ಪ ಅದು? ಮೊಸಳೆನಾ? ಏನು ಹತ್ತಿ ಹಣ್ಣು ಸಾಕಾಗಿಲ್ವಾ? ಅದಲ್ಲ ಗೆಳೆಯ, ನೀನೀಗ ಬೇಗ ಹೊರಡಬೇಕು. ಹೊರಡಬೇಕಾ? ಎಲ್ಲಿಗೆ ಹೊರಡಬೇಕು? ನನ್ನ ಮನೆಗೆ ಹೋಗೋಣ ಬಾ. ಹಾ, ನಿಮ್ಮ ಮನೆಗ? ಹೌದು, ನಮ್ಮ ಮನೆಗೇನೆ. ನನ್ನ ಹೆಂಡತಿ ನೀಲಿ ಇದ್ದಾಳಲ್ಲ, ಅವಳಿಂದ ನನಗೊಂದು ಸ್ವಲ್ಪನೂ ನೆಮ್ಮದಿನೇ ಇಲ್ಲ. ಇಷ್ಟು ರುಚಿಯಾದ ಹತ್ತಿ ಹಣ್ಣನ್ನು ಕೊಟ್ಟಂಥ ನನ್ನ ಗೆಳೆಯನ್ನ ಮನೆಗೆ ಊಟಕ್ಕೆ ಕರ್ಕೊಂಡು ಬಾ ಅಂತ ಹೇಳಿ ಬಲವಂತ ಮಾಡ್ತಿದ್ದಾಳೆ. ಅದು ಏನಂದ್ರೆ, ನೀನು ಬರ್ತೀಯಾ ಅಂತ ಹೇಳಿ ನಿನಗೋಸ್ಕರ ಒಂದಷ್ಟು ಅಡುಗೆಗಳನ್ನು ಮಾಡಿಬಿಟ್ಟಿದ್ದಾಳೆ. ಸಿಹಿ ತಿಂಡಿಗಳಿರುತ್ತಾ? ಅರೆ, ಎಲ್ಲ ಇದೆಯಪ್ಪ. ನೀನು ಕೆಳಗೆ ಬಾ, ಅಲ್ಲಿರೋಂಥ ನಮ್ಮ ಮನೆಗೆ ಹೋಗೋಣ. ಅಯ್ಯೋ ಯಪ್ಪ, ಅದೇಂಗೆ ನಾನು ಬರೋಕ್ಕಾಗುತ್ತೆ? ನಿನ್ನ ಜೊತೆ ನಾನೇ ಹೇಗೆ ಬರಲಿ? ನನಗೆ ಈಜು ಬರಲ್ವೇ? ನೀನು ನನ್ನ ಬೆನ್ನ ಮೇಲೆ ಹತ್ತಿ ಕೂತ್ಕೋ, ನಾನು ಈಜ್ಕೊಂಡು ನಿನ್ನನ್ನು ಕರ್ಕೊಂಡು ಹೋಗ್ತೀನಿ. ಏನು ಹೇಳ್ತಿದ್ಯಾ? ನೀರಿನ ಮೇಲೆ ಸಂತೋಷದ ಸವಾರಿ, ಹೊಟ್ಟೆ ತುಂಬ ಮೃಷ್ಟಾನ್ನ ಭೋಜನ. ಹೌದು ಹೌದು. ಅನಂತರ ಬಾಲಕೋತಿಯನ್ನ ತನ್ನ ಬೆನ್ಮೇಲೆ ಕೂರಿಸ್ಕೊಂಡು ಆ ಮೊಸಳೆ ನದಿಯಲ್ಲಿ ತನ್ನ ಮನೆಯ ಹತ್ರಕ್ಕೆ ಅವನನ್ನು ಕರ್ಕೊಂಡು ಹೊರಡ್ತು. ನದಿಯನ್ನು ದಾಟಬೇಕಾದ್ರೆ ನಡು ಮಧ್ಯದಲ್ಲೇ ಆ ಮೊಸಳೆ ಮುರುಗ ನಡೆದ ವಿಷಯವನ್ನ ಪ್ರಸ್ತಾಪಿಸ್ತು. ಮುಟ್ಟಾಳ ಕೋತಿ, ಈಗ ನಿನಗೆ ಊಟ ಹಾಕೋದಿಲ್ಲಪ್ಪ, ನಿನ್ನನ್ನೇ ನಾವು ಊಟ ಮಾಡ್ತೀವೀಗ. ಮೊಸಳೆ, ಏನು ಹೇಳಿದೆ ಈಗ ನೀನು? ನಿನ್ನನ್ನು ನೀ ಕರ್ಕೊಂಡು ಹೋಗ್ತಿರೋದು ನಿನಗೆ ಊಟ ಹಾಕೋದಕ್ಕಲ್ಲ. ಏನು? ನನ್ನ ಹೆಂಡತಿ ನೀಲಿ ನಿನ್ನ ಹೃದಯನ ತಿನ್ನಬೇಕು ಅಂತ ಆಸೆ ಪಡ್ತಿದ್ದಾಳೆ. ಅವ್ರ ಜಾತಿ ಎಲ್ಲ ಮೋಸ ಮಾಡಿ ನಮ್ಮನ್ನ ತಿನ್ನೋರು. ಅವಕಾಶ ಸಿಕ್ಕಿದ್ರೆ ಅವ್ರು ನಮ್ಮನ್ನು ತಿನ್ಬಿಡ್ತಾರೆ. ಅಯ್ಯಯ್ಯೋ, ಮೊದಲ ಈ ವಿಷಯ ನನ್ನ ಹತ್ರ ಹೇಳ್ಬಾರ್ದ ನೀನು? ನಾನು ನೀನು ತಿನ್ನೋದಕ್ಕೆ ಎಷ್ಟೊಂದು ಹತ್ತಿ ಹಣ್ಣು ಕೊಡ್ತಿದ್ದೆ. ಈಗ ನಿನ್ನ ಹೆಂಡತಿ ನೀಲಿಗೆ ನನ್ನನ್ನು ಆಹಾರವಾಗಿ ಕೊಡ್ತೀಯಾ? ಮೊಸಳೆ ಮಾಡಿರೋ ತಂತ್ರ ಏನು ಅಂತ ಹೇಳಿ ಆ ಕೋತಿಗೆ ಬಹಳ ಚೆನ್ನಾಗಿ ಅರ್ಥ ಆಯಿತು.
ನನ್ನ ಹೃದಯನ ನಿನ್ನ ಹೆಂಡತಿ ತಿನ್ನೋದಕ್ಕೆ ನನ್ನದೇನೂ ಅಭ್ಯಂತರ ಇಲ್ಲ. ಆದ್ರೆ ಏನಪ್ಪ ಆದ್ರೆ ಅಂತ ರಾಗ ತೆಗಿತಿದ್ಯಾ? ನನ್ನ ಹೃದಯನ ಯಾರು ಈ ತರ ತಿನ್ನಕ್ಕಾಗಬಾರ್ದು ಅಂತ ಅತ್ತಿ ಮರದ ಮೇಲಿರುವ ಒಂದು ಡಬ್ಬಾದಲ್ಲಿ ಜೋಪಾನವಾಗಿಟ್ಟಿದ್ದೀನಿ. ನೀನ್ ಈ ವಿಷಯ ನನಗೆ ಮೊದಲೇ ಹೇಳಿದ್ರೆ ಆ ಡಬ್ಬನ ನಾನು ಎತ್ಕೊಂಡ್ ಬರ್ತಿದ್ನಲ್ಲ. ಅಯ್ಯಯ್ಯೋ ಈಗೇನ್ ಮಾಡೋದು? ಈ ತರ ಆಗೋಯ್ತಲ್ಲ. ಇನ್ನೇನು ಮಾಡೋದು? ಹಾಗೆ ತಿರ್ಕೋ, ಹೋಗಿ ಎತ್ಕೊಂಡ್ ಬಂದ್ಬಿಡೋಣ. ಏನೋ ಮೂರ್ಖ, ಬುದ್ಧಿ ಇಲ್ಲದವನೇ, ನೀನ್ ನನ್ನ ಗೆಳೆಯ ಅಲ್ಲೋ, ನೀನ್ ನನ್ನ ವಿರೋಧಿ. ನಿನಗೆ ನನ್ನ ಹೃದಯ ಬೇಕಾ? ಏ ಕೋತಿ, ಬೇಗ ಹೋಗಿ ನಿನ್ನ ಹೃದಯನ ತಗೊಂಡು ಬಾ. ದೇವ್ರು ನಿನಗೆ ಬುದ್ಧಿ ಕೊಡಕ್ ಮರ್ತಿದ್ದಾನೆ ಅನ್ಸುತ್ತೆ. ಹೃದಯ ಇಲ್ಲ ಅಂದ್ರೆ ಒಂದ್ ಜೀವಿ ಹೆಂಗ್ ಬದುಕೋಕ್ಕಾಗುತ್ತೆ? ಅದು ಕಿತ್ತುಬಿಟ್ಟು ಡಬ್ಬಾದಲ್ಲಿ ಬಚ್ಚಿಡಕ್ಕಾಗುತ್ತಾ? ಬುದ್ಧಿ ಅನ್ನೋದು ಸ್ವಲ್ಪನೂ ಇಲ್ವಲ್ಲ? ಅಯ್ಯಯ್ಯೋ ಅಲ್ಲ ಗೆಳೆಯ, ನೀನು ಏಯ್ ಮರ್ಯಾದೆಗೆ ಬಾಯಿ ಮುಚ್ಚೋ. ಇನ್ಮೇಲೆ ನೀ ಈ ಕಡೆ ಎಲ್ಲೂ ಕಾಣಿಸ್ಕೋಕೂಡ್ದು. ನಿನಗೆ ಹತ್ತಿ ಹಣ್ಣು ಕೊಡಲ್ಲ, ನಿನ್ನಂತ ಒಂದು ದ್ರೋಹಿಗೆ ಗೆಳೆಯನೂ ಅಲ್ಲ. ಏನ್ ಗುರಾಯಿಸ್ತಿದೆ, ಹೋಗ. ಇದಾದ ನಂತರ ಆ ದ್ರೋಹಿ ಮೊಸಳೆ ಕಿಂಕಿಣಿ ನದಿಯಿಂದ ಈಜಿ ಈ ಕಡೆಗೆ ಬಂದಿದ್ದೇ ಇಲ್ಲ. ಒಳ್ಳೆ ಗೆಳೆಯರಾಗಿದ್ದಂತ ಬಾಲಕೋತಿನು ಮತ್ತು ಅನಿಲ್ ಕಣ್ಣನ್ನು ತನ್ನ ಉಳಿದ ದಿನಗಳನ್ನ ಸಂತೋಷದಿಂದ ಆ ಮರದ ಮೇಲೆ ಕಾಲ ಕಳೆತಿದ್ವು. ಒಂದು ನದಿಯ ತೀರದಲ್ಲಿ ಒಂದು ಕಲ್ಲಿತ್ತು. ಅದರ ಮೇಲೆ ಒಂದು ಇಲಿ ಬೇಜಾರಾಗಿ ಸುಮ್ನೆ ಕೂತಿರುತ್ತೆ. ಪಾಪ ಆ ಇಲಿ ತುಂಬಾನೇ ಟೆನ್ಷನ್ ಅಲ್ಲಿತ್ತು. ಅದೇ ಸಮಯಕ್ಕೆ ಆ ದಾರಿಯಲ್ಲಿ ಮೊಲ ಒಂದು ನಡ್ಕೊಂಡು ಹೋಗ್ತಿರುತ್ತೆ. ಇಲಿ ಪಾಪ ಬೇಜಾರ ಕೂತ್ಕೊಂಡಿರೋದನ್ನ ನೋಡಿ ಮೊಲ ಅದ್ರತ್ತ ಹೋಗುತ್ತೆ. ಅರೆ, ನೀನ್ ಯಾಕೆಲ್ಲಿಷ್ಟು ಬೇಜಾರಾಗಿ ಕೂತಿದ್ಯಾ? ನಾನು ಯಾವಾಗ್ಲೂ ನಿನ್ನ ಕಾಡಲ್ಲಿ ನೋಡೇ ಇಲ್ಲ. ನೀನು ಬೇರೆ ಕಾಡಿಂದ ಬಂದಿದ್ಯಾ? ಇಲ್ಲರೆ ಮೊಳ, ನದಿಯ ಆ ಕಡೆ ತಡದಲ್ಲಿ ನನ್ನ ಮನೆ ಇದೆ. ಹೌದಾ? ಹಾಗಾದ್ರೆ ಅಲ್ಲಿಂದ ಇಲ್ಲಿಗೆ ಹೆಂಗ್ ಬಂದೆ? ಆ ಮನೆಯಲ್ಲಿರುವ ಜನರು ನನ್ನ ಈ ಕಾಡಲ್ಲೇ ಬಿಟ್ಬಿಟ್ರು. ಅಯ್ಯೋ ಪಾಪ, ಈಗ ಏನ್ ಮಾಡ್ತೀಯಾ? ನನಗೆ ಗೊತ್ತಿಲ್ಲ ಮೊಳ, ನಾನು ಮನೆಗೆ ಹೋಗ್ಬೇಕು. ನಾನು ನಮ್ಮ ಅಪ್ಪ ಅಮ್ಮನ ನೋಡ್ಬೇಕು. ಸರಿ, ಯಾಕೆ ಲೇಟ್ ಮಾಡ್ತಿದ್ಯಾ? ಹೋಗಿ ಈಗ್ಲೇ. ಅರೆ ಮೊಳ, ನನಗೆ ಈಜೋಡಕ್ಕೆ ಬರಲ್ಲ. ನೀನ್ ನನ್ನ ಕರ್ಕೊಂಡು ಹೋಗ್ತೀಯಾ? ನಾನು ಕೂಡ ನಿಂತರಾನೆ, ನನಗೆ ಈಜೋಡಕ್ಕೆ ಬರಲ್ಲ ದೋಸ್ತ್. ದಯವಿಟ್ಟು ನನಗೆ ಸಹಾಯ ಮಾಡು ಮೊಳ. ಇಲ್ಲಿ ನೋಡು, ನೀನ್ ಬೇಜಾರ್ ಮಾಡ್ಕೋಬೇಡ. ಏನಾದ್ರೂ ದಾರಿ ಇದೆಯಾ ಅಂತ ನೋಡೋಣ. ನನ್ ಜೊತೆ ಬಾ. ನಿನ್ನ ಹೆಸರೇನು? ಕುಂಜನ್. ಈ ರೀತಿ ಕುಂಜನ್ ಇಲಿ ಮತ್ತೆ ಮೊಳ ನದಿಯ ಕರೆ ಹತ್ರದಿಂದ ಮಾತಾಡ್ಕೋತಾ ದಟ್ಟವಾದ ಕಾಡೊಳಗಡೆ ಹೋಗ್ತಾರೆ. ನಾನ್ ನಿನ್ನ ಚಿಂಕನ್ ಎನ್ಬುವ ಒಂದು ಕೊಕ್ಕರೆ ಹತ್ರ ಕರ್ಕೊಂಡು ಹೋಗ್ತೀನಿ. ಅವನ್ ಅನ್ಕೊಂಡ್ರೆ ನಿನ್ನ ಖಂಡಿತ ಕರ್ಕೊಂಡು ಹೋಗ್ತಾನೆ. ಆಮೇಲೆ ತುಂಬಾನೇ ನಂಬಿಕೆಯಿಂದ ಚಿಂಕನ್ನ ಹೋಗಿ ಮಾತಾಡೋಣ ಅಂತ ಹೋಗ್ತಾರೆ. ಕಪ್ಪೆಣ್ಣ, ನಾನ್ ನಿಜ ಹೇಳ್ತಾ ಇದೀನಿ. ನಾನೊಮ್ಮೆ ಆನೆಯನ್ನ ನನ್ನ ಬೆನ್ ಮೇಲೆ ಕೂರಿಸ್ಕೊಂಡು ಹಾರ್ತಿದ್ದೆ. ನನ್ನ ತಮಾಷೆ ಮಾಡ್ತಾ ಇದ್ದೀರಾ? ಇಬ್ಬರು ಚುಚ್ಚು ಸಾಯಿಸ್ಬಿಡ್ತೀನಿ. ಹೊರಡಿ ಇಲ್ಲಿಂದ. ಹಲೋ ಚಿಂಕ. ಏನ್ ವಿಷಯ? ನಾನ್ ನಿನ್ನ ಹತ್ರ ಒಂದು ಸಹಾಯ ಕೇಳಕ್ ಬಂದಿದ್ದೀನಿ. ನಾನ್ ನಿಂಗೆ ಸಹಾಯ ಮಾಡಕ್ಕಾಗಲ್ಲ. ಅರ್ಥ ಆಯ್ತಾ? ಮಾಡಕ್ಕಾಗಲ್ಲ. ಹೋಗಿಲ್ಲಿಂದ. ಹೇಳಿದ್ನಲ್ಲ, ಹೋಗ್ರಿ ಇಲ್ಲಿಂದ. ಅರೆ, ದಯವಿಟ್ಟು ಹಂಗ ಹೇಳ್ಬೇಡ. ನಾನೇನ್ ಬೇಕಾದ್ರೂ ಹೇಳ್ತೀನಿ, ನನ್ನಿಷ್ಟ. ಹೊರಡಿ ಇಲ್ಲಿಂದ. ನನ್ನ ಉದ್ದನೆಯ ಕೊಕ್ಕನ್ನು ನೋಡಿ. ಮೊಳ ಮತ್ತೆ ಆ ಇಲಿ ಚಿಂಕನ ಹತ್ರ ಸಹಾಯಕ್ಕೋಸ್ಕರ ಬರುತ್ತೆ. ಆದ್ರೆ ಆ ಕೊಕ್ಕರೆ ಕೋಪದಿಂದ ಇರುತ್ತೆ. ಅದಕ್ಕೆ ಅವ್ರಿಗೆ ಸಹಾಯ ಮಾಡೋ ಮೂಡಿರಲ್ಲ. ಮೊಳ ಮತ್ತೆ ಇಲಿ ಬೇಜಾರಾಗಿ ಅಲ್ಲಿಂದ ಹೊರಡ್ಬಿಡ್ತಾರೆ. ಪಾಪ, ಈಗ ನಾವು ಏನ್ ಮಾಡೋಣ? ನೀನು ನಿರಾಶೆ ಆಗ್ಬೇಡ, ನಂಬಿಕೆ ಇಡು. ಖಂಡಿತ ಯಾವ್ದೋ ಒಂದು ದಾರಿ ಇರುತ್ತೆ. ಅರ್ಜೆಂಟ್ ಪಡ್ಬೇಡ. ನಡ್ಕೋತಾ ನಡ್ಕೋತಾ ಮತ್ತೆ ಅವರು ಆ ನದಿ ಹತ್ರನೇ ಬರ್ತಾರೆ. ಆಮೇಲೆ ಇಕ್ರು ಅನ್ನೋ ಒಂದು ಆಮೆ ಅಲ್ಲೇ ನೀರಿಂದ ಆಚೆ ಬಂದು ಬಿಸಿಲ್ ಕಾಯ್ತಾ ಇರುತ್ತೆ. ಆಗ ಆಮೆ, ಇಲ್ಲಿ ನೋಡು ಮೊಳ, ಇದು ಆಮೆ ಅಲ್ವಾ? ಹಾ ಹೌದು. ಓಹೋ, ಏನೋ ಗೆಳೆಯ, ಇಲ್ಲಿ ಏನ್ ಕೆಲಸ ಆಗ್ಬೇಕು? ನಾನು ಏನ್ ಹೇಳಿ ಇಕ್ರು, ನನ್ನ ದೋಸ್ತನು ಈ ನದಿಯಿಂದ ಆ ಕಡೆ ದಾಟಿಸ್ಬೇಕು. ಓಹೋ, ಹೀಗಿದ್ಯಾ ವಿಷಯ?
ನನ್ ಮೇಲೆನೆ ಸವಾರಿ ಮಾಡು, ನಾನೇ ಆ ಕಡೆ ಬಿಟ್ಟು ಬಿಡ್ತೀನಿ. ನೋಡು ದೋಸ್ತ್, ಭದ್ರವಾಗಿ ಕುತ್ಕೋ. ಆ ನದಿಯಲ್ಲಿ ಒಂದು ಮೊಸಳೆ ಇದೆ. ಅಲ್ಲ ಗೆಳೆಯ, ಯಾಕೆ ಹಾಗೆ ಹೇಳ್ತೀಯ? ನನ್ ಮೇಲೆ ಸ್ವಲ್ಪನೂ ನಂಬಿಕೆನೇ ಇಲ್ವಾ ನಿನ್ಗೆ? ಹಂಗಲ್ಲ ಇಕ್ರು, ಒಂದ್ ವೇಳೆ ಮೊಸಳೆ ಬಂದ್ರೆ ಹೆಂಗ್ ತಪ್ಸ್ಕೋತೀರಾ? ಪ್ಲೀಸ್ ಏನು ಹೇಳ್ಬೇಡ ಮೊಳ, ದಯವಿಟ್ಟು ನನ್ನ ಹೋಗಕ್ಕೆ ಬಿಡು. ಅಪ್ಪ ಅಮ್ಮ ಕಾಯ್ತಾ ಇರ್ತಾರೆ. ನನಗೆ ಅರ್ಥ ಆಗ್ತಿದೆ ದೋಸ್ತ್, ಬೇರೆ ದಾರಿ ಇದೆಯೇನೋ ನೋಡೋಣ. ಸ್ವಲ್ಪ ನಂಬಿಕೆ ಇಡು. ಇಲ್ಲ, ಏನು ಬೇಕಾಗಿಲ್ಲ, ನಾನು ಖಂಡಿತ ಇವನ ಜೊತೆ ಹೋಗ್ತೀನಿ. ಗೆಳೆಯ, ಟೆನ್ಷನ್ ಆಗ್ಬೇಡ. ಯಾವುದೇ ತೊಂದರೆ ಇಲ್ಲದೆ, ಯಾವುದೇ ಸಮಸ್ಯೆ ಆಗದೆ ಸ್ನೇಹಿತ ಇಲಿಯನ್ನ ಆ ಕಡೆ ದಡಕ್ಕೆ ನಾನು ಬಿಡ್ತೀನಿ. ಆಮೆಯ ಮೇಲೆ ಸವಾರಿ ಶುರು ಮಾಡಿದ ಕಂಚನ್ಗೆ ತುಂಬಾನೇ ಸಂತೋಷವಾಗಿರುತ್ತೆ. ಮನ್ಸಲ್ಲೇ ಅದು ತುಂಬಾ ಸಂತೋಷವಾಗಿ ನಾನು ಮನೆಗೆ ಹೋಗ್ತಿದ್ದೀನಿ ಅಂತ ಅನ್ಕೋತಾ ಇತ್ತು. ನದಿಯಲ್ಲಿರುವ ಆ ಕಮಲದಲ್ಲಿ ತುಂಬಾ ಬಟರ್ಫ್ಲೈಸ್ಗಳು ಇದ್ವು. ನೋಡಕ್ಕೆ ತುಂಬಾ ಸುಂದರವಾಗಿತ್ತು. ಹೀಗೆ ಅರ್ಧ ದಾರಿಯಲ್ಲಿ ಅವ್ರು ಹೋಗ್ತಿರುವಾಗನೇ ಅವ್ರ ಮುಂದೆ ಒಂದು ಭಯಂಕರವಾದ ಮೊಸಳೆ ಬರುತ್ತೆ. ಇಲಿ ತುಂಬಾ ಭಯಪಡುತ್ತೆ. ಅರೆ, ಮೊಸಳೆ! ಗೆಳೆಯ ಇಲಿ, ನಾವೀಗ ಏನ್ ಮಾಡೋಣ? ಬೇಗ ಹೋಗು, ಇಲ್ಲಾಂದ್ರೆ ನಮ್ಮನ್ನ ತಿನ್ಬಿಡುತ್ತೆ. ನನ್ನಿಂದ ತಪ್ಪಿಸ್ಕೊಂಡು ಹೋಗಕ್ಕೆ ಧೈರ್ಯ ಇಲ್ಲಿಂದ ಬಂತು. ಮೊಸಳೆ ಅಣ್ಣ, ನಮ್ಗೆ ತೊಂದರೆ ಕೊಡ್ಬೇಡಿ, ನಮ್ಮನ್ನ ಬಿಟ್ಟು ಬಿಡಿ. ಯಾಕಿಲ್ಲ, ನಾನಿನ್ನ ಬಿಟ್ಟು ಬರ್ತೀನಿ. ತಿಂದು ದಡದ ಹತ್ರ ಬಿಟ್ಟು ಬರ್ತೀನಿ. ಈಗ ನೀನು ಇಲ್ಲೇ ಇರು. ಮೊಸಳೆ ಅಣ್ಣ, ನನ್ನನ್ನ ಬಿಟ್ಬಿಡು, ನಾನು ಮನೆಗೆ ಹೋಗ್ಬೇಕು. ನನ್ನ ಮುಂದೆ ಯಾರೇ ಬಂದ್ರು ಜೀವಂತವಾಗಿ ಉಳಿತಾರ ಅವರು. ಈಗಿದಕ್ಕೆ ಹೆಂಗ್ ಸಹಾಯ ಮಾಡೋದು? ಏ ಆಮೆ, ಯಾಕೆ ನಾವಿಬ್ರು ಸೇರ್ಕೊಂಡು ಕಳ್ಳ ಪೊಲೀಸ್ ಆಟ ಆಡಬಾರ್ದು? ಏ, ನಾನು ಪೊಲೀಸ್, ನೀನ್ ದೂರ ಓಡು. ಒಂದ್ ವೇಳೆ ನಾನು ಹಿಡ್ಕೊಂಡ್ಬಿಟ್ರೆ ಆಗ ನೀನು ತಿಂದು ಬಿಡ್ತೀನಿ. ಅದೇ ಸಮಯದಲ್ಲಿ ಆ ಚಿಟ್ಟೆ ಬೇಗ ಮೊಳನ ಹುಡ್ಕೊಂಡು ಹೋಗಿ ನಡೆದ ಎಲ್ಲಾ ವಿಷಯವನ್ನು ಮೊಳ ಹತ್ರ ಹೇಳುತ್ತೆ. ಮತ್ತೆ ಅದು ಸಾಯಿಸಕ್ಕೆ ತಯಾರಾಗಿದೆ ಅಂತತ್ತೆ. ಮೊಳ ಮತ್ತೆ ಆ ಚಿಟ್ಟೆ ಈಗ ಕೊಕ್ಕರೆನ ಮೀಟ್ ಮಾಡಕ್ಕಂತ ಹೋಗ್ತಾರೆ. ಚಿಂಕನ್ ನಮಗೆ ಸಹಾಯ ಮಾಡ್ತಾನ ಚಿಟ್ಟೆ? ಖಂಡಿತ ಮಾಡ್ತಾನೆ. ನನಗೊಂದು ಉಪಾಯ ಗೊತ್ತಿದೆ. ನೀನು ನನ್ನ ಈಗ ಚಿಂಕನ್ ಹತ್ರ ಕರ್ಕೊಂಡು ಹೋಗು ಮೊಳ. ಚಿಂಕನ್ ಆ ನದಿಯ ಬಳಿ ಇರ್ತಾನೆ ಅವನು. ಹಾಯ್ ಚಿಂಕನ್ ಅಣ್ಣ. ಯಾರು? ಏನ್ ಬೇಕು ನಿಮ್ಗೆ? ಒಂದ್ ವೇಳೆ ನೀನು ಸಹಾಯಕ್ಕಾಗಿ ಇಲ್ಲಿ ಬಂದಿದ್ರೆ ನಾನು ಅದನ್ನ ಮಾಡೋಕ್ಕಾಗಲ್ಲ. ಇಲ್ಲ ಇಲ್ಲ, ಸಹಾಯ ಬೇಕಾಗಿಲ್ಲ. ಮತ್ತೇನು? ಅದೇನಂದ್ರೆ, ನದಿಯಲ್ಲಿರೋ ಮೊಸಳೆ ಅದಕ್ಕಿಂತ ಸ್ಪೀಡ್ ಆಗಿ ನದಿಯನ್ನ ದಾಟಕ್ಕೆ ಯಾರ ಕೈಯಲ್ಲೂ ಆಗಲ್ಲ ಅಂತ ಹೇಳ್ತಾ ಇದೆ, ಗೊತ್ತಾ? ಓ, ಇದೆಂತ ಮಾತು? ಇಷ್ಟೊಂದು ಕ್ರೂರಿ? ಓಹೋ ಚಿಟ್ಟೆ, ಇದೇನಾ ನಿನ್ನ ಐಡಿಯಾ? ಹೌದು ಚಿಂಕನ್, ನಾನು ಕೂಡ ಕೇಳಿಸ್ಕೊಂಡೆ. ಅದು ನಿನ್ನ ಚಾಲೆಂಜ್ ಮಾಡ್ತಾ ಇದೆ. ನಾನಿನ್ನಂದೆ ಅಂದ್ರೆ ಆನೇನೆ ಮೇಲೆ ಕೂರ್ಸ್ಕೊಳ್ಳುತ್ತೆ, ನಿನ್ನನ್ನು ಸೋಲ್ಸಕ್ಕಾಗಲ್ವಾ ಅಂತ. ನೀನ್ ಏನೇ ಹೇಳಿದ್ರು ಅದೆಲ್ಲವೂ ಸತ್ಯ ಮೂಲ. ನಾನ್ ಅದೇ ಮಹಾನ್. ಹೌದಣ್ಣ, ಅದಕ್ಕೆ ನಾವು ಚಾಲೆಂಜ್ ಅಕ್ಸೆಪ್ಟ್ ಮಾಡ್ಬಿಟ್ವಿ. ನಾವು ಆಮೆ ಮೇಲೆ ಇಲಿಯನ್ನು ಕೂರಿಸಿ ಮೊಸಳೆಯ ಬಳಿ ಕಳ್ಸಿದೀವಿ. ಹಾಗಾದ್ರೆ ನೀನ್ ನನಗೆ ಹೇಳು, ನಾನ್ ಏನ್ ಮಾಡ್ಬೇಕು? ಬೇರೆ ಏನೂ ಇಲ್ಲ, ನೀವ್ ಆ ಇಲಿನ ಆ ಕಡೆ ನದಿ ದಡಕ್ಕೆ ಕರ್ಕೊಂಡು ಹೋಗಿ ವಾಪಸ್ ಬರ್ಬೇಕಷ್ಟೇ. ಹಾಗ ಇದನ್ ಮಾಡ್ಬೇಕಾ? ಇದಂತೂ ತುಂಬಾ ಸುಲಭ. ಹಾಗೆ ಮಾಡ್ಬಿಡ್ತೀನಿ. ಬನ್ನಿ ಹೊರಡೋಣ. ಚಿಂಕನ್ ಜೊತೆಗೆ ಮೊಳ ಮತ್ತು ಚಿಟ್ಟೆ ಮತ್ತೆ ಆ ನದಿ ಕಡೆಗೆ ನಡ್ಕೊಂಡು ಹೋಗ್ತಾರೆ. ಆ ಸಮಯದಲ್ಲಿ ಎಲೈ ಆಮೆಯೇ, ನೀನು ಗಿಡಗಳ ಅಕ್ಕಪಕ್ಕದಲ್ಲೇ ತಿರುಗ್ತಾ ಇರ್ತೀಯಾ? ಆಗ ನನಗೆ ತಲೆ ತಿರುಗುತ್ತೆ. ಮತ್ತೆ ಹಾಗಾದ್ರೆ ನಮ್ಮನ್ನ ಬಿಟ್ಬಿಡು ಅಲ್ವಾ? ಇದು ಸರಿಯಾಗಿದೆ. ನೀನು ಗಿಡಗಳ ಅಕ್ಕಪಕ್ಕದಲ್ಲಿ ತಿರುಗ್ತಾ ಇರು. ನಾನು ಮೊಳ ಮಾತು ಕೇಳ್ಬೇಕಾಗಿತ್ತು. ನಾನು ತುಂಬಾ ತಪ್ಪು ಮಾಡ್ಬಿಟ್ಟೆ. ನೀನ್ ಸರಿಯಾಗಿ ಹೇಳ್ದೆ. ನಾನ್ ಹಿಂದೆ ಮುಂದೆ ಯೋಚನೆ ಮಾಡದೆ ನೀರಿಗೆ ಹಾರ್ಬಿಟ್ಟೆ. ನಾನು ಮೊಳ ಮಾತು ಕೇಳಿದ್ರೆ ಈಗ ಹೀಗಾಗ್ತಿರ್ಲಿಲ್ಲ. ಒಂದು ಚಿಕ್ಕದಾದ ಮೊಸಳೆ ಕೋಳಿಗೆ ಸವಾಲಾಗ್ತಾ ಇದೆ. ಇದು ಕಾಪಾಡ್ಬಿಟ್ಟೆ ನಿನ್ನ. ಈ ರೀತಿ ಆ ಇಳಿ ಅದರ ಊರಿಗೋಗ್ ಸೇರುತ್ತೆ. ಆ ಇಳಿಯವ್ರ ಅಪ್ಪ ಅಮ್ಮ ಅದನ್ನ ನೋಡಕ್ಕೆ ಕಾಯ್ತಾ ಇರ್ತಾರೆ. ಏನು ಯೋಚನೆ ಮಾಡ್ದೇನೆ ಇಷ್ಟು ರಿಸ್ಕ್ ತಗೊಂಡ್ಬಿಟ್ಟೆ ಅಲ್ಲ ಅಂತ ಆ ಮೊಳ ಪಾಪ ಯೋಚನೆ ಮಾಡುತ್ತೆ. ಮೊಳ ಚಿಟ್ಟೆಯ ಆ ಐಡಿಯಾಗೆ ಅದನ್ನ ಹೊಗಳುತ್ತೆ. ಇನ್ನೊಂದು ಕಡೆ ಆ ಚಿಂಕನ್ ಪಕ್ಷಿ ಮೊಸಳೆಯನ್ನು ಸೋಲಿಸಿ ಆ ಕಾಡಿನಲ್ಲೇ ಫುಲ್ ಸ್ಟಾರ್ ಆಗ್ತಾನೆ.
ಒಂದು ಕಾಲದಲ್ಲಿ ಒಂದು ಗ್ರಾಮದಲ್ಲಿ ಒಬ್ಬ ವ್ಯಾಪಾರಿ ವಾಸಿಸುತ್ತಿದ್ದ. ಅದನ್ನೆಲ್ಲ ಮಾರೋದಕ್ಕೆ ತುಂಬಾ ದೂರ ಇದ್ದಂಥ ಸಂತೆಗೆ ಹೋಗ್ತಿದ್ದ. ಅದರಲ್ಲಿ ಸಿಗುವಂಥ ದುಡ್ಡಿಂದ ಅವನು ಜೀವನ ನಡೆಸ್ತಾ ಇದ್ದ. ಒಂದು ಕಾಡು ದಾರಿಯಲ್ಲಿ ಪ್ರತಿದಿನ ಅವನು ಸಂತೆಗೆ ನಡ್ಕೊಂಡು ಹೋಗ್ತಾ ಇದ್ದ. ಒಂದು ದಿನ ವ್ಯಾಪಾರ ಎಲ್ಲ ಮುಗಿದ್ಮೇಲೆ ಆ ವ್ಯಾಪಾರಿ ಸಂತೆಯಿಂದ ಮತ್ತೆ ಮನೆಗೆ ಹೋಗ್ತಿದ್ದ. ಆಗ ಅವನು ಕಾಡಿನ ದಾರಿಯಲ್ಲಿ ನಡ್ಕೊಂಡು ಬರ್ತಿದ್ದಾಗ ಏನಿದು, ಇಲ್ಲೊಂದು ಮೂಟೆ ಹೀಗ್ ಬಿದ್ದಿದ್ಯಲ್ಲ, ಅದು ಅಲ್ಲಾಡ್ತಾ ಇದೆ. ಇದು ಅಂಥದ್ದೇನಿರ್ಬೋದು ಈ ಮೂಟೆಲಿ? ಆ ವ್ಯಾಪಾರಿ ಆ ಮೂಟೆ ಹತ್ರ ಹೋಗ್ತಿದ್ದಾಗ ಆ ಮೂಟೆ ಒಳಗೆ ಅವನಿಗೆ ಅಳೋ ಶಬ್ದ ಕೇಳಿಸ್ತು. ಅಯ್ಯ, ಏನಯ್ಯ, ಯಾರಾದರೂ ನನ್ನನ್ನು ಕಾಪಾಡಿ, ನನ್ನನ್ನು ಕಾಪಾಡಿ, ನನ್ನನ್ನು ಕಾಪಾಡಿ. ಕಾಪಾಡ್ಬೇಕಾ? ಸರಿ, ನೀನು ಯಾರು? ಇದ್ರೊಳಗೆ ಹೋಗಿ ನೀನು ಹೇಗೆ ಸಿಗಾಕೊಂಡೆ? ನಾನೊಂದು ಮೊಸಳೆ. ಒಬ್ಬ ಬೇಟೆಗಾರ ಬುದ್ಧಿವಂತಿಕೆಯಿಂದ ಕಟ್ಟಿ ಇದ್ರಲ್ಲಿ ಹಾಕಿದ್ದಾನೆ. ಹೇಗಾದರೂ ಮಾಡಿ ನನ್ನ ಇದರಿಂದ ಕಾಪಾಡಿ. ಕಾಪಾಡ್ಬೇಕಾ? ನೀನು ಬೇರೆ ಮೊಸಳೆ ಅಂತೀಯಲ್ಲ, ನಿನ್ನನ್ನು ನಾನು ಕಾಪಾಡಿದ್ರೆ ನೀನು ನನ್ನನ್ನು ಹಿಡ್ಕೊಂಡು ತಿಂದ್ಬಿಡ್ತೀಯಲ್ಲ. ಚೇಚೆ, ಹಾಗಿಲ್ಲ. ನಾನು ನಿಮ್ಮನ್ನು ಖಂಡಿತವಾಗ್ಲೂ ತಿನ್ನಲ್ಲ. ನೀನು ನನ್ನನ್ನು ಕಾಪಾಡಿದ್ರೆ ಅದಕ್ಕೆ ಖಂಡಿತವಾಗೂ ಸಹಾಯ ಮಾಡ್ತೀನಿ. ನೀನು ಹೇಳೋದನ್ನ ನಾನು ಹೇಗೆ ನಂಬೋದು ಹೇಳು? ನೀನು ಧಾರಾಳವಾಗಿ ನನ್ನನ್ನು ನಂಬಬಹುದು. ಹಾಗಾದ್ರೆ ನಾನು ನಿನ್ನ ಕಾಪಾಡ್ತೀನಿ. ಮೊದಲೇ ಆ ಮಾತುಗಳನ್ನ ನಂಬದಂಥ ಆ ವ್ಯಾಪಾರಿ ಆ ಮೂಟೆಗೆ ಕಟ್ಟಿದಂಥ ಕಟ್ಟನ್ನ ಬಿಚ್ಚಿ ಅದರಲ್ಲಿದ್ದಂಥವನ್ನ ಕಾಪಾಡ್ದ. ಹಬ್ಬ, ತಪ್ಪಿಸ್ಕೊಂಡ್ಬಿಟ್ಟಪ್ಪ. ಖಂಡಿತವಾಗ್ಲೂ ನಾನು ನಿನಗೆ ಸಹಾಯ ಮಾಡೇ ಮಾಡ್ತೀನಿ. ಆದರೆ ನನಗೆ ತುಂಬ ಹಸುವಾಗ್ತಿದೆ. ನಾನೀಗೇನಾದರೂ ತಿಂದಿಲ್ಲ ಅಂದರೆ ಆಮೇಲೆ ಸತ್ತೇ ಹೋಗ್ಬಿಡ್ತೀನಿ. ಸದ್ಯಕ್ಕೆ ನಾನು ನಿನ್ನನ್ನೇ ತಿನ್ಬಿಡ್ತೀನಿ. ಏಯ್, ನಿನಗೆ ಒಂದು ಸ್ವಲ್ಪನೂ ಕೃತಜ್ಞತೆನೇ ಇಲ್ಲ. ನಿನ್ನನ್ನು ಕಾಪಾಡಿದ ನನ್ನನ್ನೇ ತಿಂದುಬಿಡ್ತೀನಿ ಅಂತ ಹೇಳ್ತೀಯಾ? ಇದು ಒಂದು ಸ್ವಲ್ಪನೂ ಸರಿ ಇಲ್ಲ. ನೀನು ನನ್ನ ಆಹಾರ. ಸಂದೇಹ ಇದ್ದರೆ ನಾವು ಬೇರೆ ಯಾರ ಹತ್ರ ಕೇಳಿ ತಿಳ್ಕೊಳ್ಳೋಣ. ಸರಿ. ಆಗಷ್ಟೇ ಆ ಜಾಗದಲ್ಲಿ ಒಂದು ಹಾವು ಬರ್ತಾ ಇತ್ತು. ಆ ಹಾವಿನ ಬಳಿ ಇವರಿಬ್ರು ಸೇರಿ ಅವರ ಸಂದೇಹವನ್ನ ಕೇಳಿದ್ರು. ಮೊದಲು ಹೇಳಿದ್ದೆ ಸರಿ, ನೀನು ಆ ಮೊಸಳೆಗೆ ಆಹಾರ. ಛೇ, ಇದನ್ನ ನಾನು ಒಪ್ಪೋದೇ ಇಲ್ಲಪ್ಪ. ನಾವು ಇನ್ನೊಬ್ಬರ ಹತ್ರನೂ ಕೇಳಿ ನೋಡೋಣ. ಆಮೇಲೆ ನಾನು ನಿನ್ನ ಹಿಡಿದು ತಿಂದು ಹಾಕ್ತೀನಿ. ಅದಾದ ನಂತರ ಅವರು ಒಂದು ನರಿ ಹತ್ರ ಹೋಗಿ ಅವರ ಸಂದೇಹವನ್ನ ಕೇಳಿದ್ರು. ನೀವು ಇಬ್ರು ಹೇಳೋದ್ರಲ್ಲೂ ವಿಷಯ ಇಲ್ಲ ಅಂತ ನಾನು ಹೇಳೋದಿಲ್ಲ. ಅದೇನಂದ್ರೆ ಅದು ಬಂದು ನ್ಯಾಯವಾಗಿ ಹೇಳಬೇಕು ಅಂದರೆ ಹಸುವಾಗಿರೋ ಅಂತ ಈ ಮೊಸಳೆಗೆ ಊಟ ಮಾಡೋದಕ್ಕೆ ಅಧಿಕಾರ ಪೂರ್ತಿಯಾಗಿರುತ್ತಲ್ವಾ? ನೀವೆಲ್ಲ ಹೇಳ್ತಿರೋದು ಯಾವುದೂ ಸರಿ ಇಲ್ಲ. ಕಾಪಾಡೋಕೆ ಬಂದವನ್ನೇ ತಿನ್ನುವಂಥದ್ದು ನ್ಯಾಯವೇ ಅಲ್ಲ. ಆಗ ಆ ಜಾಗದಲ್ಲಿ ಒಬ್ಬ ವ್ಯಕ್ತಿ ನಡ್ಕೊಂಡು ಬರ್ತಾ ಇದ್ದ. ಅವನ ಅಭಿಪ್ರಾಯನೂ ಕೇಳೋಣ ಅಂತ ಇವರು ನಿರ್ಧಾರ ಮಾಡಿದ್ರು. ಅವರು ಇಬ್ಬರು ಹೇಳಿದ್ದನ್ನೇ ಈ ಮನುಷ್ಯನು ಹೇಳ್ತಾನೆ ನೋಡು. ಖಂಡಿತವಾಗ್ಲೂ ನಾನು ನಿನ್ನನ್ನು ಇವತ್ತು ತಿನ್ಬಿಡ್ತೀನಿ. ನಿಮ್ಮಿಬ್ರು ಮಧ್ಯ ನಡೆದಿರೋ ವಿಷಯನ ಪೂರ್ತಿಯಾಗಿ ಅರ್ಥ ಮಾಡ್ಕೊಂಡಿರೋದ್ ಮೇಲೇನೆ ಅಪ್ಪ ನಿಮ್ಮಿಬ್ರಿಗೂ ನಾನು ಒಳ್ಳೆ ನಿರ್ಧಾರನ ಹೇಳೋಕ್ಕಾಗೋದು. ಹೇಳಿ, ಮೊದಲು ಏನಾಯ್ತು? ನಾನು ಸಂತೆಗೆ ಹೋಗಿ ಇದೇ ದಾರಿಲಿ ವಾಪಸ್ ಬರ್ತಿದ್ದೆ. ಅದನ್ನ ಹಾಗೆ ಸ್ವಲ್ಪ ನಟಿಸಿ ತೋರ್ಸಪ್ಪ. ಇನ್ನೋಡಪ್ಪ, ಇದೇ ಥರಾನೇ. ಹಾ, ಈಗ ನನ್ಗೆಲ್ಲ ಅರ್ಥ ಆಯ್ತು. ಆಗ ಸಮಯದಲ್ಲಿ ಮೊಸಳೆ ಎಲ್ಲಿತ್ತು, ಹೇಗಿತ್ತು ಅಂತ ಏನು ಹೇಳಲೇ ಇಲ್ವೇ? ಅದೇ ಅರ್ಥ ಆಗಿಲ್ಲ. ಅದನ್ನ ಸ್ವಲ್ಪ ನಟಿಸಿ ತೋರ್ಸು ನೋಡೋಣ. ನಾನು ಆ ಚೀಲದಲ್ಲಿ ಸಿಕ್ಕಾಕೊಂಡಿದ್ದೆ. ಸಿಕ್ಕಾಕೊಂಡಿದ್ಯಾ? ಏನ್ ಹೇಳ್ತಿದ್ಯಾ ನೀನು? ನನ್ಗೇನು ಅರ್ಥ ಆಗ್ತಿಲ್ವೇ? ಮೊಸಳೆ, ಮತ್ತೆ ಅದು ಹೇಗೆ ಅಂತ ಮಾಡಿ ತೋರ್ಸು. ನೋಡಿ, ಇದೇ ರೀತಿನೇ ಇದರ ಒಳಗಡೆ ನಾನು ಹೀಗಿದ್ದೆ. ಹಾಗ ಹೀಗೆ ಇದು ಗೋಣಿ ಚೀಲದಲ್ಲಿ ಸಿಕ್ಕಾಕೊಂಡಿತ್ತಾ? ಹಾಗಿದ್ರೆ ನನ್ ಸಂದೇಹ ಇದೇನೆ. ಗೋಣಿ ಚೀಲ ಆಗ ತೆರೆದಿತ್ತಾ? ಅದಲ್ಲಪ್ಪ, ಅದು ಹೊರಗಡೆಯಿಂದ ಕಟ್ ಹಾಕಿದ್ರು. ಅದನ್ನ ಹೇಗ್ ಕಟ್ ಹಾಕಿದ್ರು ಅದು ಗೊತ್ತಾ? ಗೊತ್ತು ನನಗೆ. ಈಗ ನನಗೆ ವಿಷಯ ಎಲ್ಲ ಪೂರ್ತಿಯಾಗಿ ಅರ್ಥ ಆಯ್ತು. ಈ ಗೋಣಿ ಚೀಲದಲ್ಲಿ ಮೊಸಳೆ ಹಾಗೆ ಬಿದ್ದಿರ್ಲಿ.
ಇದ್ರ ಒಳಗಡೆನೆ ಸಿಕ್ಕಾಕೊಂಡು ಹಾಗೆ ಇರ್ಲಿ ಬಿಡಿ. ಕಾಪಾಡ್ದವನ್ನ ಕೊಂದು ತಿನ್ನೋದು ನ್ಯಾಯವೇ ಅಲ್ಲ. ನನ್ನ ಜೀವ ಉಳಿಸಿದ ನಿಮ್ಮನ್ನ ನಾನು ಯಾವತ್ತೂ ಮರೆಯೋದಿಲ್ಲ. ಕಾಪಾಡ್ದವ್ರನ್ನ ಹಿಡಿದು ತಿನ್ನೋದು ಯಾವತ್ತೂ ನ್ಯಾಯವಾದ್ದಲ್ಲ.